ಈಗೇನು ಪ್ರಸ್ತುತ ಈ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಇದು ಗೌರ್ಮೆಂಟ್ ಜಾಬ್ ಮತ್ತು ಖಾಯಂ ಜಾಬ್ ಅಂದ್ರೆ ಪರ್ಮನೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಅಪ್ಲಿಕೇಶನ್ ನೋಟಿಸ್ ಆಗಿರೋದು, ಅದೇ ರೀತಿಯಾಗಿ ಅರ್ಜಿ ಆನ್ಲೈನ್ ಅಲ್ಲಿ ಪ್ರಾರಂಭ ಆಗಿದ್ದು ಏಪ್ರಿಲ್ 16ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಡೇಟ್ ಆಗಿರತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಮೇ 6, 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಿಮ್ಗೆ ಅವಕಾಶ ಇರತ್ತೆ. ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಜಾಬ್ ಇರತ್ತೆ, ಅಂದ್ರೆ ಖಾಯಂ ಹುದ್ದೆಗಳು, ಸರ್ಕಾರಿ ಹುದ್ದೆ ಖಾಯಂ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರತ್ತೆ, ಆನ್ಲೈನ್ ಫೀಸ್ ಅಂತೇಳಿ. ಅದು ಕಟ್ಟೋದಕ್ಕೆ ಸೇಮ್ ಡೇಟು ಏಪ್ರಿಲ್ 16ರಿಂದ ಮೇ 6ನೇ ತಾರೀಕು ತನಕ. ಅದೇ ರೀತಿಯಾಗಿ ನಿಮ್ಗೊಂದು ಎಕ್ಸಾಮ್ ನಡೆಸ್ತಾರೆ. ಆ ಒಂದು ಎಕ್ಸಾಮ್ ಆದ ಬಳಿಕನೇ ಈ ಒಂದು ಪೋಸ್ಟಿಗೆ ಜಾಯ್ನ್ ಆಗ್ಬೋದು. ಆ ಒಂದು ಎಕ್ಸಾಮ್ ಇರೋದು ಜೂನ್ 6ನೇ ತಾರೀಕು, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅದ ನಂತರ ನೀವೇನಾದ್ರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಎಡಿಟ್ ವಿಂಡೋ ಓಪನ್ ಆಗತ್ತೆ. ಅದು ನಿಮಗೆ ಮುಂದ್ಗಡೆ ತಿಳಿಸ್ಕೊಡ್ತಾರೆ. ಈ ಒಂದು ನೋಟಿಸ್ ಆದ ತಕ್ಷಣ ಮೇ 6ನೇ ತಾರೀಕು ಇರತ್ತಲ್ಲ, ಅದಾದ ಬಳಿಕ 1 ದಿನನೋ 2 ದಿನದಲ್ಲಿ ಆ ಒಂದು ವಿಂಡೋ ಓಪನ್ ಆಗತ್ತೆ. ಚೆಕ್ ಮಾಡಿಕೊಂಡು ನೀವೇ ಖುದ್ದಾಗಿ ಅಧಿಕೃತವಾಗಿ ವೆಬ್ಸೈಟ್ ಭೇಟಿ ಕೊಟ್ಟು ನೀವು ಅದನ್ನ ತಿದ್ದುಪಡಿ ಮಾಡಬಹುದು. ಏನ್ ತಪ್ಪಾಗಿ ಅರ್ಜಿ ಸಲ್ಲಿಸ್ತಿರ್ತಾರಲ್ಲ ಅದು ಸರಿ ಮಾಡಬಹುದು. ಇದು ಎಲ್ಲಿ ಕರೆದಿದ್ದಾರೆ ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ, ಬಟ್ ಎಲ್ಲಿ ಕರೆದಿದ್ದಾರೆ ಅಂತ ಕೇಳಬಹುದು. ಇದು ನಮ್ಮೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೇಮಕಾತಿ ಆಗಿದೆ. ಈ ಒಂದು ರಿಸರ್ವ್ ಬ್ಯಾಂಕ್ ನಲ್ಲಿ ಯಾರು ಕೆಲಸ ಮಾಡ್ಬೇಕಂತ ಇದ್ರಲ್ಲ ಅವ್ರಿಗೊಂದು ಒಳ್ಳೆಯ ಅವಕಾಶ. ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಕಲಿರುವಂತಹ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೇಮಕಾತಿ. ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಇರತ್ತೆ. ಇಲ್ಲಿ ನೋಡಿ www.rbi.org.in ಭೇಟಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕಲಿರುವಂತಹ ಪೋಸ್ಟ್ ಹೆಸರು 2 ಪ್ರಕಾರ ಇರತ್ತೆ. ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ್ ಇರತ್ತೆ, ಇಲ್ಲಿ ಸಿವಿಲ್, ಅದ ನಂತರ ಎಲೆಕ್ಟ್ರಿಕಲ್. ಇದು ಮೊದಲನೇ ಪೋಸ್ಟ್. ಇದರಲ್ಲೇ 2 ಪ್ರಕಾರ ಇರತ್ತೆ, ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್. ಯಾವ್ದಾದ್ರು ಒಂದಿದ್ರೆ ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಮಾಹಿತಿ ಒಂದೊಂದೇ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಸುಮಾರು 40 ಪೇಜ್ ರಿಲೀಸ್ ಮಾಡಿದ್ದಾರೆ. ಅದು ಅಷ್ಟೆಲ್ಲ ಓದಿ ನಿಮಗೆ ಹೇಳಕ್ಕಾಗಲ್ಲ. ಇಲ್ಲಿ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಇದಾವೆ, ಯಾವೊಂದು ಜೂನ್ ನಲ್ಲಿ ಖಾಲಿ ಇರತ್ತೆ ಅದು ಕೊಟ್ಟಿದ್ದಾರೆ. ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಲ್ಲ ಆಲ್ ಭಾರತದಲ್ಲಿನೇ ಈ ಒಂದು ಬ್ರಾಂಚಸ್ ಇದ್ದಾವೆ. ಕರ್ನಾಟಕದಲ್ಲಿ ಕೂಡ ಖಾಲಿ ಇರತ್ತೆ. ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಲ್ಲೇ ಒಂದು ಬ್ರಾಂಚ್ ಇದೆ. ಮತ್ತೆ ಕರ್ನಾಟಕದವರು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಈಗ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ನೋಟಿಸ್ ವೈಸ್ ತಿಳಿಸ್ಕೊಡಕ್ಕಾಗಲ್ಲ, ಅಂದ್ರೆ ತುಂಬಾ ದೊಡ್ಡದಾಗತ್ತೆ ವಿಡಿಯೋ, ನೀವು ಕೂಡ ನೋಡಲ್ಲ. ನೋಡಿ, ಇದು ನಮ್ಮೊಂದು ಭಾರತೀಯ ರಿಸರ್ವ್ ಬ್ಯಾಂಕ್. ಪೋಸ್ಟ್ ಹೆಸರು ಜೂನಿಯರ್ ಇಂಜಿನಿಯರಿಂಗ್. ಇದರಲ್ಲಿ 2 ಪ್ರಕಾರ, ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಇವೆರಡು ಇರತ್ತೆ. ಒಟ್ಟು 11 ಪೋಸ್ಟ್ ಇರತ್ತೆ. ಇಲ್ಲಿ ಪೋಸ್ಟು ಅರ್ಜಿ ಸಲ್ಲಿಸಿ ಹಾಕಿದ್ರೆ ಪರ್ ಮಂತ್ ಸ್ಯಾಲ್ರಿ 47,000ದಿಂದ ಸುಮಾರು 78,000 ತನಕ ಪರ್ ಮಂತ್ ಸ್ಯಾಲ್ರಿ ಇರತ್ತೆ. 7ನೇ ವೇತನಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಇನ್ನು ಅಗತ್ಯವಿರುವಂತ ಅರ್ಹತೆಗಳು, ನೀವು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಥವಾ ಇತರೆ ಯಾವುದಾದ್ರೂ ಮಾನ್ಯತೆ ಪಡೆದ ಮಂಡಳಿಯಿಂದ ಡಿಪ್ಲೊಮಾ ಡಿಗ್ರಿ ಪಾಸ್ ಆಗಿರಬೇಕು. ಇವರು ತಿಳಿಸ್ಕೊಟ್ಟಿದ್ದಾರೆ. 65% ಇಸ್ಕೊಂಡು ಪಾಸ್ ಆಗಿರ್ಬೇಕು. ಇಲ್ಲಿ ಅನುಭವ ಕೂಡ ಕೇಳಿದ್ದಾರೆ. ನೀವೇನಾದ್ರೂ ಡಿಗ್ರಿ ಇತ್ತಂದ್ರೆ, ಡಿಪ್ಲೊಮಾ ಇತ್ತಂದ್ರೆ 1 ರಿಂದ 2 ವರ್ಷ ತನಕ ಅನುಭವ ಬೇಕಾಗತ್ತೆ. ಅಂತವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದು ನಿಮಗೆ ಅರ್ಧ ಮಾಹಿತಿ ಗೊತ್ತಾಯ್ತು. ಇನ್ನು ಉಳಿದಂತ ಮಾಹಿತಿ ಯಾವ್ಯಾವ ಒಂದು ವಿಭಾಗದಲ್ಲಿ ಖಾಲಿ ಇದಾವ ಅಂದ್ರೆ 2 ವಿಭಾಗ ಮಾಡಿದ್ದಾರೆ. ಒಂದು ಎಲೆಕ್ಟ್ರಿಕಲ್, ಇನ್ನೊಂದು ಸಿವಿಲ್. ಇಲ್ಲೇ ಇದೆ ನೋಡಿ. ಅದು ಕೂಡ ಎಕ್ಸ್ ಸರ್ವಿಸ್ ಮೆಂಬರ್ ಅಪ್ಲಿಕೇಶನ್ ಹಾಕಿ. ಇವರು PWBD ಅಂಗವಿಕಲದವ್ರು ಕೂಡ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಸಿವಿಲ್ ಒಂದು ವಿಭಾಗ ಇದೆ, ಅದ ನಂತರ ಎಲೆಕ್ಟ್ರಿಕಲ್ ಒಂದು ವಿಭಾಗ ಇದೆ. ಆ ಒಂದು ವಿಭಾಗ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಸೆಂಟ್ರಲ್ ಈ ರೀತಿ ವಿಭಾಗ ಮಾಡಿದ್ದಾರೆ. ಆ ವಿಭಾಗದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಪೂರ್ವ ವಿಭಾಗ ಅಂದ್ರೆ ಸಿವಿಲ್ ಹುದ್ದೆಗೆ ಪೂರ್ವ ವಿಭಾಗದಲ್ಲಿ 1 ಇರತ್ತೆ. ಪಶ್ಚಿಮದಲ್ಲಿ 4 ಪೋಸ್ಟ್ ಇದಾವೆ. ಉತ್ತರದಲ್ಲಿ 1 ಪೋಸ್ಟ್, ದಕ್ಷಿಣದಲ್ಲಿ ಪೋಸ್ಟ್ ಇಲ್ಲ, ಕೇಂದ್ರದಲ್ಲಿ 1 ಪೋಸ್ಟ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಲೆಕ್ಟ್ರಿಕಲ್ ಪೋಸ್ಟ್, ಅದಕ್ಕೆ ಪೂರ್ವದಲ್ಲಿ ಪೋಸ್ಟ್ ಇಲ್ಲ, ಪಶ್ಚಿಮದಲ್ಲಿ 3 ಪೋಸ್ಟ್ ಇದಾವೆ, ಉತ್ತರದಲ್ಲಿ ಪೋಸ್ಟ್ ಇಲ್ಲ, ದಕ್ಷಿಣದಲ್ಲಿ 1 ಪೋಸ್ಟ್, ಕೇಂದ್ರದಲ್ಲಿ ಪೋಸ್ಟ್ ಇಲ್ಲ. ಟೋಟಲ್ ಆಗಿ 4 ಪೋಸ್ಟ್. ಇದು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಆ ಮೇಲಿರುವಂತ ಸಿವಿಲ್ ಪೋಸ್ಟ್ ಸುಮಾರು 7. ಅದ ನಂತರ ಈ ಒಂದು ಎಲೆಕ್ಟ್ರಿಕಲ್ ದಲ್ಲಿರುವಂತ 4.
ಸಾರಿ ಮತ್ತೆ ಜಾಸ್ತಿನೇ ಪೋಸ್ಟ್ ಇದಾವೆ. ಇದನ್ನ ನೋಡ್ಕೊಳ್ಳಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಏಜ್ ಲಿಮಿಟ್ 20 ವರ್ಷದಿಂದ 40 ವರ್ಷ ತನಕ ಅವಕಾಶ ಇರತ್ತೆ. ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ಇರೋದಿಲ್ಲ. ಅದರ ವೈಮಿತಿ ಸಡಿಲಿಕೆ ಅನ್ನೋ ಆಗತ್ತೆ, ಇದೊಂದು ಕಡ್ಡಾಯ. ಇಲ್ಲಿ ನಿಮಗೆ ಪ್ರತಿ ತಿಂಗಳು 47,000ದಿಂದ 78,000 ತನಕ ಸ್ಯಾಲರಿ ಕೊಡ್ತಿತ್ತು ಅಂತ ಹೇಳಿದ್ನಲ್ಲ. ಅದರಲ್ಲಿ ಎಲ್ಲ ಭತ್ಯೆಗಳು ಸೇರ್ಪಡೆ ಆಗತ್ತೆ. ಮೊದಲನೇದಾಗಿ ಔಷಧಿ ಭತ್ಯೆ, ಅದು ನಿಮಗೆ ಉಚಿತ ಆಗಿರತ್ತೆ. ಆಸ್ಪತ್ರೆ ಭತ್ಯೆಗಳು ಅದು ಕೂಡ ಸಿಗತ್ತೆ. DA HRA ಇವೆಲ್ಲ ಉಚಿತವಾಗಿ ಕೊಡ್ತಾರೆ, ಇದು ಕೂಡ ಭತ್ಯೆ ಸೇರ್ಪಡೆ ಆಗತ್ತೆ. ವಾಹನಗಳ ಭತ್ಯೆ, ಹೋಗೋದಕ್ಕೆ ಬರೋದಕ್ಕೆಲ್ಲ ವಾಹನಗಳು ಉಚಿತ. ಅದ ನಂತರ ಇನ್ನೂ ವಿವಿಧ ಒಂದು ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ನೋಟಿಸ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಶುಲ್ಕ SC ST PWB ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ, ಪ್ಲಸ್ 18% GST 100 ರೂಪಾಯಿ ಇರ್ಬೋದು. OBC ಮತ್ತು ಸಾಮಾನ್ಯ ಅಭ್ಯರ್ಥಿ AWS ಅವರಿಗೆ 450 ರೂಪಾಯಿ, 18% GST ಇರತ್ತೆ. ಎಷ್ಟಾಗುತ್ತೆ ನೋಡಿ, ಸುಮಾರು 500 ಅಥವಾ 550 ರೂಪಾಯಿ ತನಕ ಆಗ್ಬಹುದು. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಯಾರ್ಯಾರು ಈ ಒಂದು RBIದಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಜೂನಿಯರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಮಿಸ್ ಅಂತೂ ಮಾಡ್ಕೋಬೇಡಿ. 2026ರ ಹೊಸ ನೇಮಕಾತಿ 1 ವರ್ಷ 2 ವರ್ಷ ಅನುಭವದವ್ರ ಅಪ್ಲಿಕೇಶನ್ ಹಾಕಿ ಮತ್ತು ಪರ್ಮನೆಂಟ್ ಜಾಬ್ ಇರತ್ತೆ ಸೆಂಟ್ರಲ್. ಬಟ್ ಪರ್ಮನೆಂಟ್ ಜಾಬು ಏಪ್ರಿಲ್ 16ರಿಂದ ಮೇ 6ನೇ ತಾರೀಕು ತನಕ ಮಾತ್ರ ಅವಕಾಶ. ನೋಟಿಸು ಗೊತ್ತಿರುವಂತೆ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ.